ಅಮ್ಮ, ನಾನು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ಅಪ್ಪನ ಹತ್ರ ಮಾತಾಡಿ ನನಗೆ ಅಮೌಂಟನ್ನು ಕೊಡ್ತೀಯಾ? ಸರಿಪಾ, ಚಿಂತೆ ಮಾಡ್ಬೇಡ, ನಾನು ಮಾತನಾಡಿ ವ್ಯವಸ್ಥೆ ಮಾಡ್ತೀನಿ. ರೀ, ನಿಮ್ ಮಗ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ದಯವಿಟ್ಟು ಅವಂಗ ಅಮೌಂಟ್ ಕೊಟ್ಟು ಬಿಸ್ನೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಸರಿ, ಅವ್ನಿಗೆ ಸಹಾಯ ಮಾಡ್ತೀನಿ. ಏನೋ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಮ ಅಮ್ಮನ ಹತ್ರ ಹೇಳಿದೆಯಂತೆ? ಹೌದು ಪಪ್ಪ, ನಾನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಅಮೌಂಟ್ ಕೊಡಿ. ಸರಿ, ಕೊಡ್ತೀನಿ. ಆದರೆ ಒಂದು ಕಂಡೀಷನ್, ನೀನು ಒಂದು ದಿನಕ್ಕೂ 500 ದುಡ್ಕೊಂಬರ್ಬೇಕು. ಕೊಡ್ತೀನಿ. ಸರಿ ಪಪ್ಪ. ಅಮ್ಮ ಅಪ್ಪ ಬಿಸ್ನೆಸ್ ಮಾಡಕ್ಕೆ ಕಾಸು ಕೊಡು ಅಂದರೆ 500 ದುಡ್ಕೊಂಬ ಅಂತ ಹೇಳ್ತಿದ್ದಾರೆ. ಸರಿ, ಯೋಚನೆ ಮಾಡ್ಬೇಡ, ನನ್ನ ಹತ್ರ ₹500 ಇದೆ, ಅದನ್ನೇ ಕೊಟ್ಟಪ್ಪ. ಇವತ್ತು ₹500 ಸಂಪಾದನೆ ಮಾಡಿದೀನಿ, ತಕ್ಕೊಳ್ಳಿ ಅಂತ ಹೇಳು. ಅಪ್ಪ ತಗೊಳ್ಳಿ, ನಾನು ₹500 ಸಂಪಾದನೆ ಮಾಡಿದ್ದೀನಿ, ನನಗೆ ಬಿಸ್ನೆಸ್ ಮಾಡೋದಕ್ಕೆ ಅಮೌಂಟ್ ಕೊಡಿ. ಸರಿ, ಈ ₹500 ನಮ್ಮ ಮನೆಯಿಂದ ಇರೋ ಬಾವಿಗೆ ಹಾಕ್ಬಿಟ್ ಬಾ. ಓಕೆ ಪಪ್ಪ. ಅಪ್ಪ, ನೀವೇ ಹೇಳಿದಾಗೆ ನಾನು ಬಾವಿಗೆ ₹500 ಹಾಕಿದ್ದೀನಿ. ನಂಗೆ ಬಿಸ್ನೆಸ್ ಮಾಡೋಕ್ಕೆ ಅಮೌಂಟ್ ಕೊಡಿ. ಆಯಿತು. ನೋಡು, ನೀನು ನಾಳೆನೂ ನನಗೆ ₹500 ದುಡ್ಕೊಬಂದು ಕೊಡು. ಆಗ ನಿನ್ಗೆ ಬಿಸ್ನೆಸ್ ಮಾಡೋಕ್ಕೆ ಅಮೌಂಟ್ ಕೊಡ್ತೀನಿ. ಹಾಂ, ಸರಿಪ್ಪ. ನಮ್ಮಪ್ಪ ಮತ್ತೆ ₹500 ದುಡ್ಕೊಂಬ ಅಂತ ಹೇಳಿದ್ರಲ್ಲ, ಇವಾಗ ನಾನು ಯಾರ ಹತ್ರ ಮತ್ತೆ 500 ಕೇಳಿ? ಹಾಯ್ ಗಿರಿ, ಏನು ಯೋಚನೆ ಮಾಡ್ತಿದ್ಯಾ? ಯಾಕೇನಾಯಿತು? ನಮ್ಮಪ್ಪಂಗೆ ಬಿಸ್ನೆಸ್ ಮಾಡೋಕೆ ಕಾಸು ಕೇಳಿದೆ ಅಂದರೆ ನಮ್ಮಪ್ಪ ಮತ್ತೆ ₹500 ದುಡ್ಕೊಂಬ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನಾನು ನಿನಗೆ ₹500 ಕೊಡ್ತೀನಿ, ಅದನ್ನ ನಿಮ್ಮಪ್ಪ ಕೊಟ್ಟು ಬಿಸ್ನೆಸ್ ಮಾಡಕ್ಕೆ ಅಮೌಂಟ್ ಕೇಳು. ಆಮೇಲೆ ನಿಮ್ಮಪ್ಪ ಅಮೌಂಟ್ ಕೊಟ್ಟಾದ್ಮೇಲೆ ನನಗೂ ₹500 ಕೊಡು, ಓಕೆನಾ? ಸರಿ, ಹಾಗೆ ಮಾಡೋಣ. ಅಪ್ಪ ತಗೊಳ್ಳಿ ₹500. ಸರಿ, ಈ ₹500 ಬಾವಿ ಒಳಗಡೆ ಹಾಕಿ ಬಾ. ಏನು ನಮ್ಮಪ್ಪ ₹500 ದುಡ್ಕೊಂಬ ಅಂತಾರೆ, ಬಾವಿಗೆ ಹಾಕು ಅಂತಾರೆ. ಏನು ಮಾಡ್ತಾರೆ ಇವರು ಎಂದು ಹೇಳ್ಕೊಂಡು ಬಾವಿಗೆ ಹಾಕ್ತಾನೆ. ಅಪ್ಪ, ನೀವೇ ಹೇಳಿದಾಗೆ ನಾನು ಬಾವಿಗೆ ಹಾಕಿದ್ದೀನಿ. ನಂಗೆ ಬಿಸ್ನೆಸ್ ಮಾಡೋದಕ್ಕೆ ಅಮೌಂಟ್ ಕೊಡಿ. ಸರಿ, ಕೊಡ್ತೀನಿ. ಆದರೆ ನಾಳೆನೂ ₹500 ದುಡ್ಕೊಂಬ ಕೊಡ್ತೀನಿ, ಸರಿನಾ? ಓಕೆ ಅಪ್ಪ. ಏನು ಮಾಡೋದು ಇವಾಗ? ಸರ್, ನಾನು ಕೆಲಸ ಮಾಡ್ತೀನಿ, ನನಗೂ ಒಂದು ಕೆಲಸ ಕೊಡ್ತೀರಾ? ಅಪ್ಪ ತಗೊಳ್ಳಿ ₹500, ನನಗೆ ಬಿಸ್ನೆಸ್ ಮಾಡೋದಕ್ಕೆ ಅಮೌಂಟ್ ಕೊಡಿ. ಸರಿ ಗಿರಿ, ಕೊಡ್ತೀನಿ. ಇದನ್ನು ಕೂಡ ಬಾವಿಗೆ ಹಾಕಿ ಬಾ. ನಾನು ಕಷ್ಟಪಟ್ಟು ಕೆಲಸ ಮಾಡಿ ಹಾ. ಈ ದುಡ್ಡನ್ನ ತಂದಿದ್ದೀನಿ. ನೀವು ನೋಡಿದ್ರೆ ಇದನ್ನ ಬಾವಿಗೆ ಹಾಕು ಅಂತ ಹೇಳ್ತೀರಾ? ನೋಡ್ಗಿರಿ, ನೀನ್ ಮೊದಲನೇ ಸಲ ₹500 ಬಾವಿಗೆ ಹಾಕಂದಾಗ ಏನು ಯೋಚನೆ ಮಾಡ್ಲಿಲ್ಲ. ಹಾಗೆ ಎರಡನೇ ಸಲನೂ ಕೂಡ ಬಾವಿಗೆ ಹಾಕಂದಾಗ ನಿನ್ಗೇನು ಅನ್ಸ್ಲಿಲ್ಲ. ನನ್ಗೆ ಆವಾಗಲೇ ಗೊತ್ತಾಗಿತ್ತು ನೀನು ಆ ದುಡ್ಡನ್ನ ಕಷ್ಟಪಟ್ಟು ದುಡ್ದಿಲ್ಲ ಎಂದು. ಯಾರು ಕಷ್ಟಪಟ್ಟು ದುಡ್ಡನ್ನು ದುಡ್ದಿರ್ತಾರೋ ಅವ್ರು ಯಾವತ್ತೂ ದುಡ್ಡನ್ನ ಎಸೆಯೋದಿಲ್ಲ. ಯಾಕಂದ್ರೆ ಆ ದುಡ್ಡನ್ನು ದುಡಿಯೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ಈ ಸಲ ಈ ₹500 ಬಾವಿಗೆ ಹಾಕು ಅಂದಾಗ ನೀನು ಹಾಕ್ಲಿಲ್ಲ. ಯಾಕಂದ್ರೆ ನೀನ್ ಇದನ್ನ ಕಷ್ಟಪಟ್ಟು ದುಡ್ದಿ. ಆ ದುಡ್ಡನ್ನು ದುಡಿಯೋದಕ್ಕೆ ನೀನ್ ಏನ್ ಕಷ್ಟಪಟ್ಟಿದ್ಯಾ ಅಂತ ನಿನ್ಗೆ ಮಾತ್ರ ಗೊತ್ತು. ಅದಕ್ಕೆ ನಿನ್ ಕೋಪ ಬಂದಿದೆ ಅಲ್ವಾ? ಹೌದು. ನೋಡು, ನೀನ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನೀನೇ ದುಡ್ದು ಬಿಸ್ನೆಸ್ ಮಾಡು. ಯಾಕಂದ್ರೆ ಆ ದುಡ್ಡನ್ನ ನೀನ್ ತುಂಬಾ ಹುಷಾರಾಗಿ ಖರ್ಚು ಮಾಡ್ತೀಯಾ. ಹಾಗೆ ಭಯ ಕೂಡ ಇರುತ್ತೆ. ನಾನ್ ನಿನ್ ದುಡ್ಡು ಕೊಟ್ರೆ ಏನ್ ಯೋಚನೆ ಮಾಡದೆ 2 ಸಲ ಬಾವಿಗೆ ಹಾಕ್ತಾಗ ಮಾಡ್ತೀಯಾ. ನನ್ಗೆ ಅರ್ಥ ಆಯ್ತು. ಸಾರಿ ಅಪ್ಪ, ನಾನು ನಿಮ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನಾನೇ ದುಡ್ದು ಬಿಸ್ನೆಸ್ ಮಾಡ್ತೀನಿ, ನನ್ಗೆ ಆಶೀರ್ವಾದ ಮಾಡಿ. ದೇವರ ಆಶೀರ್ವಾದ ನಿನ್ನ ಮೇಲಿರ್ಲಿ ಮಗನೇ. ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡಿ. ಬಿಲ್ಡ್ ಆಸೆಟ್ ಇನ್ ಯೋರ್ ಚಿಲ್ಡ್ರನ್ ರಾದರ್ ದೆನ್ ಬಿಲ್ಡಿಂಗ್ ಆಸೆಟ್ಸ್ ಫಾರ್ ದೆಮ್. ಥ್ಯಾಂಕ್ ಯು.